ಕೊಡಗು ಜಿಲ್ಲೆಯಲ್ಲಿಯೂ ಕೂಡ ವಿರಾಮ ನೀಡಿದ ವರ್ಣರಾಯ. ಆದ್ರೂ ಮಳೆ ಅವಾಂತರ ಮಾತ್ರ ಕಡಿಮೆ ಆಗಿಲ್ಲ. ಮಳೆ ನಿಂತಿದೆ, ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾನೆ ವರ್ಣರಾಯ. ಆದ್ರೆ ಅವಾಂತರ ಮಾತ್ರ ಇನ್ನು ಮುಂದುವರೆದಿದೆ. ದೋಣಿ ಕಡವು ಎಂಬಲ್ಲಿ ರಸ್ತೆಗೆ ನೀರು ನುಗ್ಗಿದೆ. ರಸ್ತೆ ಮೇಲೆ ಹರಿಯುತ್ತಿದೆ 3 ಅಡಿಯಷ್ಟು ನೀರು. ಪ್ರವಾಹದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ನೋಡಿ. ಕಡೆಗೆಲ್ಲ ಕೆಲಸ ಇರುತ್ತೆ, ನನ್ನ ಕಡೆ ಪಾಳು ಇಲ್ಲ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 4 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಆದ್ರೆ ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ. ಆದ್ರೆ ಕೆಲವು ಕಡೆಗಳಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬಂದಂತ ನೀರು ಅಲ್ಲೇ ಉಳ್ಕೊಂಡಿರುವಂತದ್ದು. ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯಿತಿ, ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೇಂಗೂರು ಗ್ರಾಮ ಅಂತ ಇದೆ, ಅಲ್ಲಿದ್ದೀವಿ. ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿಗೆ ನೀರು ಬರುವಂತದ್ದು. ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ. ಇಲ್ಲಿ ನಾವು ನಿಂತಿರುವಂತ ಜಾಗ ನೋಡಿ, ಇದು ರಸ್ತೆ ಇರುವಂತ ಜಾಗ. ಈ ರಸ್ತೆ ಇದು ಇಲ್ಲಿ ಮತ್ತೆ ಆ ಕಡೆ 2 ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ 3 ಅಡಿಯಷ್ಟು ನೀರಿದೆ. ಈ 3 ಅಡಿಯಷ್ಟು ನೀರಿದೆ. ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ರೆ ಇಲ್ಲಿ. ಆದ್ರೆ ಮಳೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದ್ರೆ ನೀರು ಹೆಚ್ಚಾಗುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂತ ವ್ಯವಸ್ಥೆ, ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು. ಅದಕ್ಕೆ ಈ ಸ್ಥಳಕ್ಕೆ ದೋಣಿ ಕಡವು ಅಂತಲೇ ಹೆಸರು ಬಂದಿದೆ. 100 ವರ್ಷಗಳಿಂದ ಇದೇ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಪಕ್ಕದಲ್ಲಿ ದೋಣಿ ಇರುತ್ತೆ, ಅದಕ್ಕೆ ಒಬ್ಬರು ನೇಮಕ ಮಾಡಲಾಗುತ್ತೆ. ಅವರು ಬಂದು ಇಲ್ಲಿ ಜನರನ್ನು ಸಾಗಿಸುವಂತದ್ದು. ಪಕ್ಕದಲ್ಲಿ ದೋಣಿ ನೀವು ನೋಡಬಹುದು, ಅಲ್ಲೇ ಇಟ್ಟಿದ್ದಾರೆ. ನೀರು ಹೆಚ್ಚಾದಂತೆ ದೋಣಿಯಲ್ಲಿ ಸಂಚಾರ ಮಾಡ್ತಾರೆ. ಇಲ್ಲಿ ವಯಸ್ಸಾದವರು, ಕಾಯಿಲೆ ಬಂದವರು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಇದರಲ್ಲೇ ಈ ಕಡೆ ದಾಟಬೇಕಾಗುತ್ತೆ. ಶಾಲೆಗೆ ಹೋಗೋ ಮಕ್ಕಳು ಬೆಳಿಗ್ಗೆ ಅವರನ್ನು ಬಿಡಬೇಕು, ಸಂಜೆ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು. ಈ ರೀತಿ ವ್ಯವಸ್ಥೆ ಇಲ್ಲಿ ಇರುವಂತದ್ದು. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ರಸ್ತೆ ಇದೆ, ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿದ್ರೆ ಸಾಕು. ಎತ್ತರ ಮಾಡಿ ಈ ಸೇತುವೆ ಇದೆ, ಸಣ್ಣ ಸೇತುವೆ, ಅದನ್ನು ಸ್ವಲ್ಪ ಎತ್ತರ ಮಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ. ಅದನ್ನು ಮಾಡಲ್ಲ. ಕೋಟ್ಯಾಂತರ ರೂಪಾಯಿ ರಸ್ತೆಗೆ ಖರ್ಚು ಮಾಡ್ತಾರೆ. ಈ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಆಗುತ್ತೆ. ಆದ್ರೆ 100 ವರ್ಷಗಳಿಂದ ಇಲ್ಲಿ ಇದೇ ಸಮಸ್ಯೆ ಇದೆ, ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಒಂದ್ ವೇಳೆ ಈಗ ಮಳೆ ಹೆಚ್ಚಾದ್ರೆ ಮತ್ತೆ ಇಲ್ಲಿ ರಸ್ತೆ ಸಂಪರ್ಕ ಕಡಿತವಾಗುತ್ತೆ. ದೋಣಿ ಮೂಲಕ ಎಲ್ಲ ದಾಟಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಕ್ಳಿಗೆ, ಶಾಲೆ ಮಕ್ಕಳಿಗೆ, ಜನರಿಗೆ, ಹುಷಾರಿದ್ದವರಿಗೆಲ್ಲ ತುಂಬಾ ಕಷ್ಟ. ದೋಣಿಯಿಂದ ಈ ಕಡೆ ದಾಟಿಸ್ಬೇಕು ಅವರಿಗೆ. ನೀರು ಜಾಸ್ತಿ ಬರ್ತದೆ, ತುಂಬಾ. ಈಗ ಕಮ್ಮಿ ಇದೆ, ನಿನ್ನಿಂದ ಕಮ್ಮಿ ಆಗಿದೆ ನೀರು. ದೋಣಿಯಿಂದ ಆಚೆ ಹೋಗಲ್ಲ. ದೋಣಿಯಿಂದ ಇಲ್ಲಿ ಗಂಟೆ ಬಿಡ್ತಾರೆ, ಪುನಃ ವಾಪಸ್ ಅಲ್ಲಿ ಗಂಟೆ ಬಿಡ್ತಾರೆ. ಅಲ್ಲಿಂದ ಆ ಕಡೆ ಅವ್ರು ಹೋಗ್ತಾರೆ. ಇಲ್ಲ, ಬೇರೆ ಯಾವುದಿಲ್ಲ. ಬೇರೆಯವರು ಇದ್ದಾರೆ ಇಲ್ಲಿ, ಓಡಿಸ್ಕಿದ್ದಾರೆ, ಬೇರೆಯವರಿದ್ದಾರೆ. ಇರ್ಬೋದು, ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಇರ್ತಾರೆ ಅವರು. ಅದನ್ನೇ ಬರ್ಬೇಕು, ದೋಣಿಲೇ ಈ ಕಡೆ ದಾಟಿಸ್ಬೇಕು ಅವ್ರನ್ನ. ಮಳೆಗಾಲ ತುಂಬಾ ಕಷ್ಟ. ಪ್ರತಿ ವರ್ಷ ಹಿಂಗೇನೆ ಮಳೆ. ನಿನ್ನೇನು ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಇತ್ತು ಮಳೆ, ಗಾಳಿ ಜಾಸ್ತಿ ಇತ್ತು. ನಿನ್ನೆ ಸಂಜೆ ಸ್ವಲ್ಪ ಪರವಾಗಿಲ್ಲ. ಬಂದ್ಬಿಡ್ತೆ, ಬೇಗ ಬಂದ್ಬಿಡ್ತೆ ನೀರು. ದೋಣಿ ನಡ್ಕೊಂಡು ದಾಟಬೇಕು. ಇವಾಗ ನಡಿಬಹುದು. ಈಗ ನೀರೆಲ್ಲ ಫುಲ್ ಇಲ್ಲಿ ಆಗ್ಬಿಡ್ತಾಯಲ್ಲ, ಅವಾಗ ಇನ್ನು ದೋಣಿ ಹಿಂಗೆ ಬರ್ತದೆ. ದೋಣಿ ಬಂದು ಇಲ್ಲಿ ಗಂಟೆ ಬಿಡ್ತಾರೆ. ಕೊಡಗು ಜಿಲ್ಲೆಯಲ್ಲಿಯೂ ಕೂಡ ವಿರಾಮ ನೀಡಿದ ವರ್ಣರಾಯ. ಆದ್ರೂ ಮಳೆ ಅವಾಂತರ ಮಾತ್ರ ಕಡಿಮೆ ಆಗಿಲ್ಲ. ಮಳೆ ನಿಂತಿದೆ, ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾನೆ ವರ್ಣರಾಯ. ಆದ್ರೆ ಅವಾಂತರ ಮಾತ್ರ ಇನ್ನು ಮುಂದುವರೆದಿದೆ. ದೋಣಿ ಕಡವು ಎಂಬಲ್ಲಿ ರಸ್ತೆಗೆ ನೀರು ನುಗ್ಗಿದೆ. ರಸ್ತೆ ಮೇಲೆ ಹರಿಯುತ್ತಿದೆ 3 ಅಡಿಯಷ್ಟು ನೀರು. ಪ್ರವಾಹದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ನೋಡಿ. ಕಡೆಗೆಲ್ಲ ಕೆಲಸ ಇರುತ್ತೆ, ನನ್ನ ಕಡೆ ಪಾಳು ಇಲ್ಲ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 4 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಆದ್ರೆ ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ. ಆದ್ರೆ ಕೆಲವು ಕಡೆಗಳಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬಂದಂತ ನೀರು ಅಲ್ಲೇ ಉಳ್ಕೊಂಡಿರುವಂತದ್ದು. ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯಿತಿ, ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೇಂಗೂರು ಗ್ರಾಮ ಅಂತ ಇದೆ, ಅಲ್ಲಿದ್ದೀವಿ. ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿಗೆ ನೀರು ಬರುವಂತದ್ದು. ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ. ಇಲ್ಲಿ ನಾವು ನಿಂತಿರುವಂತ ಜಾಗ ನೋಡಿ, ಇದು ರಸ್ತೆ ಇರುವಂತ ಜಾಗ.
ಈ ರಸ್ತೆ ಇದು ಇಲ್ಲಿ ಮತ್ತೆ ಆ ಕಡೆ ಎರಡು ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ 3 ಅಡಿಯಷ್ಟು ನೀರಿದೆ. ಈ 3 ಅಡಿಯಷ್ಟು ನೀರಿದೆ, ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ರೆ ಇಲ್ಲಿ. ಆದ್ರೆ ಮಳೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದ್ರೆ ನೀರು ಹೆಚ್ಚಾಗುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂತ ವ್ಯವಸ್ಥೆ, ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು. ಅದಕ್ಕೆ ಈ ಸ್ಥಳಕ್ಕೆ ದೋಣಿ ಕಡವು ಅಂತಲೇ ಹೆಸರು ಬಂದಿದೆ. 100 ವರ್ಷಗಳಿಂದ ಇದೇ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಪಕ್ಕದಲ್ಲಿ ದೋಣಿ ಇರುತ್ತೆ, ಅದಕ್ಕೆ ಒಬ್ಬರು ನೇಮಕ ಮಾಡಲಾಗುತ್ತೆ. ಅವರು ಬಂದು ಇಲ್ಲಿ ಜನರನ್ನು ಸಾಗಿಸುವಂತದ್ದು. ಪಕ್ಕದಲ್ಲಿ ದೋಣಿ ನೀವು ನೋಡಬಹುದು, ಅಲ್ಲೇ ಇಟ್ಟಿದ್ದಾರೆ. ನೀರು ಹೆಚ್ಚಾದಂತೆ ದೋಣಿಯಲ್ಲಿ ಸಂಚಾರ ಮಾಡ್ತಾರೆ. ಇಲ್ಲಿ ವಯಸ್ಸಾದವರು, ಕಾಯಿಲೆ ಬಂದವರು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಇದರಲ್ಲೇ ಈ ಕಡೆ ದಾಟಬೇಕಾಗುತ್ತೆ. ಶಾಲೆಗೆ ಹೋಗೋ ಮಕ್ಕಳು ಬೆಳಿಗ್ಗೆ ಅವರನ್ನು ಬಿಡಬೇಕು, ಸಂಜೆ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು. ಈ ರೀತಿ ವ್ಯವಸ್ಥೆ ಇಲ್ಲಿ ಇರುವಂತದ್ದು. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ರಸ್ತೆ ಇದೆ, ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿದ್ರೆ ಸಾಕು. ಎತ್ತರ ಮಾಡಿ ಈ ಸೇತುವೆ ಇದೆ, ಸಣ್ಣ ಸೇತುವೆ, ಅದನ್ನು ಸ್ವಲ್ಪ ಎತ್ತರ ಮಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ. ಅದನ್ನು ಮಾಡಲ್ಲ, ಕೋಟ್ಯಾಂತರ ರೂಪಾಯಿ ರಸ್ತೆಗೆ ಖರ್ಚು ಮಾಡ್ತಾರೆ. ಈ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಆಗುತ್ತೆ. ಆದ್ರೆ 100 ವರ್ಷಗಳಿಂದ ಇಲ್ಲಿ ಇದೇ ಸಮಸ್ಯೆ ಇದೆ, ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಒಂದ್ ವೇಳೆ ಈಗ ಮಳೆ ಹೆಚ್ಚಾದ್ರೆ ಮತ್ತೆ ಇಲ್ಲಿ ರಸ್ತೆ ಸಂಪರ್ಕ ಕಡಿತವಾಗುತ್ತೆ, ದೋಣಿ ಮೂಲಕ ಎಲ್ಲ ದಾಟಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಶಾಲೆ ಮಕ್ಕಳಿಗೆ, ಜನರಿಗೆ, ಹುಷಾರಿದ್ದವರಿಗೆಲ್ಲ ತುಂಬಾ ಕಷ್ಟ. ದೋಣಿಯಿಂದ ಈ ಕಡೆ ದಾಟಿಸ್ಬೇಕು ಅವರಿಗೆ. ನೀರು ಜಾಸ್ತಿ ಬರ್ತದೆ, ತುಂಬಾ. ಈಗ ಕಮ್ಮಿ ಇದೆ, ನಿನ್ನೆಯಿಂದ ಕಮ್ಮಿ ಆಗಿದೆ ನೀರು. ದೋಣಿಯಿಂದ ಆಚೆ ಹೋಗಲ್ಲ, ದೋಣಿಯಿಂದ ಇಲ್ಲಿ ಗಂಟೆ ಬಿಡ್ತಾರೆ, ಪುನಃ ವಾಪಸ್ ಅಲ್ಲಿ ಗಂಟೆ ಬಿಡ್ತಾರೆ. ಅಲ್ಲಿಂದ ಆ ಕಡೆ ಅವ್ರು ಹೋಗ್ತಾರೆ. ಇಲ್ಲ ಇಲ್ಲ, ಬೇರೆ ಯಾವುದಿಲ್ಲ. ಬೇರೆಯವರು ಇದ್ದಾರೆ ಇಲ್ಲಿ, ಓಡಿಸ್ಕಿದ್ದಾರೆ, ಬೇರೆಯವರಿದ್ದಾರೆ. ಇರ್ಬೋದು, ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಇರ್ತಾರೆ ಅವರು, ಅದನ್ನೇ ಬರ್ಬೇಕು. ದೋಣಿಲೇ ಈ ಕಡೆ ದಾಟಿಸ್ಬೇಕು ಅವ್ರನ್ನ. ಮಳೆಗಾಲ ತುಂಬಾ ಕಷ್ಟ, ಪ್ರತಿ ವರ್ಷ ಹಿಂಗೇನೆ. ಮಳೆ ನಿನ್ನೆ ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಇತ್ತು ಮಳೆ, ಗಾಳಿ ಜಾಸ್ತಿ ಇತ್ತು. ನಿನ್ನೆ ಸಂಜೆ ಸ್ವಲ್ಪ ಪರವಾಗಿಲ್ಲ, ಬಂದ್ಬಿಡ್ತೆ, ಬೇಗ ಬಂದ್ಬಿಡ್ತೆ ನೀರು. ದೋಣಿ ನಡ್ಕೊಂಡು ಬರ್ಬೇಕು. ಇವಾಗ ನಡಿಬಹುದು, ಈಗ ನೀರೆಲ್ಲ ಫುಲ್ ಇಲ್ಲಿ ಆಗ್ಬಿಡ್ತಾ ಅಲ್ಲ, ಅವಾಗ ಏನು ದೋಣಿ ಹಿಂಗೆ ಬರ್ತದೆ. ದೋಣಿ ಬಂದು ಇಲ್ಲಿ ಗಂಟೆ ಬಿಡ್ತಾರೆ. ಕೊಡಗು ಜಿಲ್ಲೆಯಲ್ಲಿಯೂ ಕೂಡ ವಿರಾಮ ನೀಡಿದ ವರ್ಣರಾಯ. ಆದ್ರೂ ಮಳೆ ಅವಾಂತರ ಮಾತ್ರ ಕಡಿಮೆ ಆಗಿಲ್ಲ. ಮಳೆ ನಿಂತಿದೆ, ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾನೆ ವರ್ಣರಾಯ. ಆದ್ರೆ ಅವಾಂತರ ಮಾತ್ರ ಇನ್ನು ಮುಂದುವರೆದಿದೆ. ದೋಣಿ ಕಡವು ಎಂಬಲ್ಲಿ ರಸ್ತೆಗೆ ನೀರು ನುಗ್ಗಿದೆ, ರಸ್ತೆ ಮೇಲೆ ಹರಿಯುತ್ತಿದೆ 3 ಅಡಿಯಷ್ಟು ನೀರು. ಪ್ರವಾಹದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ನೋಡಿ. ಕೆಲಸ ನಂಗಡೆ ಪಾಳಿಲ್ಲ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 4 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಆದ್ರೆ ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ. ಆದ್ರೆ ಕೆಲವು ಕಡೆಗಳಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬಂದಂತ ನೀರು ಅಲ್ಲೇ ಉಳ್ಕೊಂಡಿರುವಂತದ್ದು. ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯಿತಿ, ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಂಗೂರು ಗ್ರಾಮ ಅಂತ ಇದೆ, ಅಲ್ಲಿದ್ದೀವಿ. ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿಗೆ ನೀರು ಬರುವಂತದ್ದು. ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ. ಇಲ್ಲಿ ನಾವು ನಿಂತಿರುವಂತ ಜಾಗ ನೋಡಿ, ಇದು ರಸ್ತೆ ಇರುವಂತ ಜಾಗ. ಈ ರಸ್ತೆ ಇದು ಇಲ್ಲಿ ಮತ್ತೆ ಆ ಕಡೆ ಎರಡು ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ 3 ಅಡಿಯಷ್ಟು ನೀರಿದೆ. ಈ 3 ಅಡಿಯಷ್ಟು ನೀರಿದೆ, ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ರೆ ಇಲ್ಲಿ. ಆದ್ರೆ ಮಳೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದ್ರೆ ನೀರು ಹೆಚ್ಚಾಗುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂತ ವ್ಯವಸ್ಥೆ, ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು. ಅದಕ್ಕೆ ಈ ಸ್ಥಳಕ್ಕೆ ದೋಣಿ ಕಡವು ಅಂತಲೇ ಹೆಸರು ಬಂದಿದೆ. 100 ವರ್ಷಗಳಿಂದ ಇದೇ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಪಕ್ಕದಲ್ಲಿ ದೋಣಿ ಇರುತ್ತೆ, ಅದಕ್ಕೆ ಒಬ್ಬರು ನೇಮಕ ಮಾಡಲಾಗುತ್ತೆ. ಅವರು ಬಂದು ಇಲ್ಲಿ ಜನರನ್ನು ಸಾಗಿಸುವಂತದ್ದು. ಪಕ್ಕದಲ್ಲಿ ದೋಣಿ ನೀವು ನೋಡಬಹುದು, ಅಲ್ಲೇ ಇಟ್ಟಿದ್ದಾರೆ. ನೀರು ಹೆಚ್ಚಾದಂತೆ ದೋಣಿಯಲ್ಲಿ ಸಂಚಾರ ಮಾಡ್ತಾರೆ. ಇಲ್ಲಿ ವಯಸ್ಸಾದವರು, ಕಾಯಿಲೆ ಬಂದವರು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಇದರಲ್ಲೇ ಈ ಕಡೆ ದಾಟಬೇಕಾಗುತ್ತೆ. ಶಾಲೆಗೆ ಹೋಗೋ ಮಕ್ಕಳು ಬೆಳಿಗ್ಗೆ ಅವರನ್ನು ಬಿಡಬೇಕು, ಸಂಜೆ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು. ಈ ರೀತಿ ವ್ಯವಸ್ಥೆ ಇಲ್ಲಿ ಇರುವಂತದ್ದು. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ರಸ್ತೆ ಇದೆ, ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿದ್ರೆ ಸಾಕು. ಎತ್ತರ ಮಾಡಿ ಈ ಸೇತುವೆ ಇದೆ, ಸಣ್ಣ ಸೇತುವೆ, ಅದನ್ನು ಸ್ವಲ್ಪ ಎತ್ತರ ಮಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ. ಅದನ್ನು ಮಾಡಲ್ಲ, ಕೋಟ್ಯಾಂತರ ರೂಪಾಯಿ ರಸ್ತೆಗೆ ಖರ್ಚು ಮಾಡ್ತಾರೆ. ಈ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಆಗುತ್ತೆ. ಆದ್ರೆ 100 ವರ್ಷಗಳಿಂದ ಇಲ್ಲಿ ಇದೇ ಸಮಸ್ಯೆ ಇದೆ, ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಒಂದ್ ವೇಳೆ ಈಗ ಮಳೆ ಹೆಚ್ಚಾದ್ರೆ ಮತ್ತೆ ಇಲ್ಲಿ ರಸ್ತೆ ಸಂಪರ್ಕ ಕಡಿತವಾಗುತ್ತೆ, ದೋಣಿ ಮೂಲಕ ಎಲ್ಲ ದಾಟಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಶಾಲೆ ಮಕ್ಕಳಿಗೆ, ಜನರಿಗೆ, ಹುಷಾರಿದ್ದವರಿಗೆಲ್ಲ ತುಂಬಾ ಕಷ್ಟ. ದೋಣಿಯಿಂದ ಈ ಕಡೆ ದಾಟಿಸ್ಬೇಕು ಅವರಿಗೆ. ನೀರು ಜಾಸ್ತಿ ಬರ್ತದೆ, ತುಂಬಾ. ಈಗ ಕಮ್ಮಿ ಇದೆ, ನಿನ್ನೆಯಿಂದ ಕಮ್ಮಿ ಆಗಿದೆ ನೀರು. ದೋಣಿಯಿಂದ ಆಚೆ ಹೋಗಲ್ಲ, ದೋಣಿಯಿಂದ ಇಲ್ಲಿ ಗಂಟೆ ಬಿಡ್ತಾರೆ, ಪುನಃ ವಾಪಸ್ ಅಲ್ಲಿ ಗಂಟೆ ಬಿಡ್ತಾರೆ. ಅಲ್ಲಿಂದ ಆ ಕಡೆ ಅವ್ರು ಹೋಗ್ತಾರೆ.
ಬೇರೆ ಬದಲಿ ವ್ಯವಸ್ಥೆ ಇಲ್ವಾ? ಇಲ್ಲ ಇಲ್ಲ, ಬೇರೆ ಯಾವುದಿಲ್ಲ. ದೋಣಿ ಯಾರು ನಡೆಸ್ತಾರೆ ಆಗ? ಬೇರೆಯವರು ಇದ್ದಾರೆ? ಬೇರೆಯವರು ಇದ್ದಾರೆ ಇಲ್ಲಿ, ಓಡಿಸ್ಕಿದ್ದಾರೆ, ಬೇರೆಯವರಿದ್ದಾರೆ. ಅವ್ರು ಬೆಳಿಗ್ಗೆ ಸಂಜೆ ಇಲ್ಲೇ ಇರ್ತಾರಾ ದೋಣಿ ಓಡಿಸೋರು? ಇರ್ಬೋದು, ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಇರ್ತಾರೆ ಅವರು. ಈಗ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಆ ಕಡೆ ಅವರೆಲ್ಲ ಅವರೆಲ್ಲ ಬರ್ಬೇಕು, ಅದನ್ನೇ ಬರ್ಬೇಕು, ದೋಣಿಲೇ ಈ ಕಡೆ ದಾಟಿಸ್ಬೇಕು ಅವ್ರನ್ನ. ಮಳೆಗಾಲದ ಕಷ್ಟ, ಮಳೆಗಳು ತುಂಬಾ ಕಷ್ಟ. ಇದು ಪ್ರತಿ ವರ್ಷ ಹಿಂಗೇನೆ? ಪ್ರತಿ ವರ್ಷ ಹಿಂಗೇನೆ. ಹೇಗಿದೆ ಮಳೆ ಈಗ? ಮಳೆ ನಿನ್ನೆ ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಇತ್ತು, ಮಳೆ ಗಾಳಿ ಜಾಸ್ತಿ ಇತ್ತು. ನಿನ್ನೆ ಸಂಜೆ ಸ್ವಲ್ಪ ಪರವಾಗಿಲ್ಲ. ಈಗ ಮಳೆ ಜಾಸ್ತಿ ಬಂದ್ಬಿಡ್ತೆ, ಬೇಗ ಬಂದ್ಬಿಡ್ತೆ ನೀರು. ದೋಣಿ ನಡ್ಕೊಂಡು ದಾಟಬೇಕು. ಇವಾಗ ನಡಿಬಹುದು, ಈಗ ನೀರೆಲ್ಲ ಫುಲ್ ಇಲ್ಲೇ ಆಗ್ಬಿಡ್ತಾಯಲ್ಲ, ಅವಾಗ ಇನ್ನು ದೋಣಿ ಹಿಂಗೆ ಬರ್ತದೆ. ದೋಣಿ ಬಂದು ಇಲ್ಲಿ ಗಂಟೆ ಬಿಡ್ತಾರೆ.